ನಿನ್ನೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ 44ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟನಿಗೆ ಹತ್ತಿರದಿಂದ ವಿಶ್ ಮಾಡಿ ಖುಷಿ ಪಟ್ಟರು. ಆದರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ದಿನವೇ ಒಂದು ಪವಾಡವನ್ನ ಮಾಡಿದ್ದಾರೆ. ಆ ಪವಾಡ ನೋಡಿ ಇಡೀ ಕರ್ನಾಟಕದ ಜನತೆ ಬೆರಗಾಗಿದ್ದಾರೆ. ಆ ಪವಾಡ ಏನು ಅಂತ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ದಿನ ಯಾವುದೇ ಹೂಹಾರವನ್ನ ಗಿಫ್ಟ್ ಗಳನ್ನ ತರಬಾರದು ಅಂತ ಅಭಿಮಾನಿಗಳಿಗೆ ಕೇಳಿಕೊಂಡಿದ್ರು. ಆದರೆ ಕೆಲವು ಅಭಿಮಾನಿಗಳು ಹೂಹಾರವನ್ನ ಮತ್ತು ಗಿಫ್ಟ್ ಗಳನ್ನ ಪವರ್ ಸ್ಟಾರ್ ಕೈಗೆ ಕೊಟ್ಟು ಖುಷಿ ಪಟ್ಟರು. ಆದ್ರೆ ನಿನ್ನೆಯ ದಿನ ನಡೆದ ಪವಾಡ ಏನು ಅಂದ್ರೆ, ನಿನ್ನೆಯ ದಿನ ಪುನೀತ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾವಾದ ಜೇಮ್ಸ್ ಸಿನಿಮಾದ ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಈ ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದ ಕೇವಲ 7 ತಾಸಿನೊಳಗೆ ಈ ವಿಡಿಯೋ ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ 3ನೇ ಸ್ಥಾನ ಪಡೆದುಕೊಂಡಿತ್ತು. ಕೇವಲ 7 ತಾಸಿನಲ್ಲಿ ಕಡಿಮೆ ವ್ಯೂಸ್ ಪಡೆದುಕೊಂಡಿದ್ದರೂ ಕೂಡ ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದ್ದು ನಿಜಕ್ಕೂ ಪವಾಡವೇ ಸರಿ. ಇದರಲ್ಲೇ ಗೊತ್ತಾಗುತ್ತೆ ಪವರ್ ಸ್ಟಾರ್ ಅವರ ಕ್ರೇಜ್ ಯಾವ ರೀತಿ ಇದೆ ಅಂತ. ಇನ್ನು ಈ ವರ್ಷವೇ ಯುವರತ್ನ ಸಿನಿಮಾ ರಿಲೀಸ್ ಆಗುತ್ತೆ ಮತ್ತು ಜೇಮ್ಸ್ ಸಿನಿಮಾದ ಶೂಟಿಂಗ್ ಕೂಡ ಆರಂಭವಾಗಲಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪವರ್ ಸ್ಟಾರ್ ಗೆ ಕಮೆಂಟ್ ನಲ್ಲಿ ತಪ್ಪದೆ ಬರ್ತ್ಡೇ ವಿಶ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.